ನಾಮಿನೇಷನಲ್ಲಿ ನಾಮಿನೇಟ್ ಮಾಡೋ ಟೈಮಲ್ಲಿ ಯಾರೇ ಕಾವ್ಯನ ಬಗ್ಗೆ ಮಾತಾಡಿದ್ರು ಅಥವಾ ಕಾವ್ಯನ ಆಪೋಸಿಟ್ ಯಾರೇ ಇದ್ದರೂ ಗಿಲ್ಲಿ ಅವ್ರ ಆಪೋಸಿಟ್ ಇರೋರನ್ನೇ ಚೂಸ್ ಮಾಡಿದ ಹೊರತು ಕಾವ್ಯನ ಯಾವುದೂ ಕಾರಣಕ್ಕೂ ಒಂದು ಚೂಸ್ ಮಾಡಿ ಆ ಫೋಟೋನ ಹೊಡಿಲಿಲ್ಲ. ಆ್ಯಂಡ್ ಅದು ಒಂದು ಟ್ರೂ ಫ್ರೆಂಡ್ಶಿಪ್ ಅಂತ ನನಗನ್ಸುತ್ತೆ. ಬಿಕಾಸ್ ಅವ್ರು ಏನು ಅನ್ನೋದು ನಮಗೆ ಗೊತ್ತಿರುತ್ತೆ, ಬೇರೆ ಯಾರಿಂದನೋ ತಿಳ್ಕೊಂಡು ಏನೋ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ರಾಶಿಕನ್ ಟೈಮ್ ಬಂದಾಗ ರಾಶಿಕನ್ ನೋಡಿದಾಗ ಫೋಟೋನ ಅವಳು ಯಾವ ಥರ ಹೇಳ್ತಾರೆ ಅಂತಂದರೆ, ಎಕ್ಸ್ಪೆಕ್ಟೆಡ್ ಬಿಡು, ಇದೇನು ಗೊತ್ತಿರೋ ವಿಷಯನೇ ಅಲ್ವಾ, ಗೊತ್ತಿಲ್ದಿರೋ ಹೊಸ್ದಾಗಿ ಏನಿಲ್ವಲ್ಲ ಅಂತ. ಅದೇ ಜಾಗದಲ್ಲಿ ಗಿಲ್ಲಿ ಜಾಗದಲ್ಲಿ ರಾಶಿಕಾ ಇದ್ದು ಆ್ಯಂಡ್ ಕಾವ್ಯನ ಜಾಗದಲ್ಲಿ ಸೂರಜ್ ಇದ್ದಿದ್ರೆ ನೀನು ಅದೇ ಕೆಲಸ ನಮ್ಮ ಮಾಡ್ತಿದ್ದು. ಆ್ಯಂಡ್ ನಾವು ನೋಡೋ ಜನಗಳಿದಾರಲ್ಲ, ನಮಗೂ ಚೆನ್ನಾಗಿ ಗೊತ್ತಿರುತ್ತೆ, ಎಕ್ಸ್ಪೆಕ್ಟೆಡ್ ನಮಗೂ ನೀನು ಅದೇ ಕೆಲಸ ಮಾಡೋದು ಅಂತ. ಸುಮ್ಮನೆ ಹೆಂಗೆ ಗೊತ್ತಾ ಇವ್ರುಗಳೆಲ್ಲ ತಾನು ಅದೇ ಮಾಡ್ತಾರೆ, ಬಟ್ ಅದನ್ನು ಬೇರೆಯವ್ರು ಮಾಡಿದಾಗ ನೀನು ಅದು ಮಾಡಿದೆ ಗೊತ್ತು ಬಿಡು ಅಂತ ಆಡ್ಕೊತಾರೆ. ಇವ್ರು ಇನ್ನೇನು ಬೇರೆಯವ್ರನ್ನ ಸೂರಜ್ ಫೋಟೋ ಇದ್ದಿದ್ರೆ ಏನು ರಾಶಿಕಾ ಸೂರಜ್ ಫೋಟೋ ಹೊಡೆದು ಬಿಟ್ಟಿರೋಲ್ಲ. ಕಾಮನ್ ಸೆನ್ಸು, ನೀವು ಯಾವ ಥರ ಇದ್ದೀರಾ ಅವರು ಅದೇ ಥರನೇ ಇರ್ತಾರಪ್ಪ. ನಾನು ನಿಜವಾಗಿ ನೋಡಿದ್ದೀನಿ, ಹೊರಗಡೆ ಫ್ರೆಂಡ್ಸ್ ಆಗಲಿ ಅಥವಾ ಪ್ರೀತಿ ಮಾಡಿರೋರಾಗಲಿ ಅವ್ರ ಫ್ರೆಂಡ್ಸ್ ಅಂತ ಬಂದಾಗ ಎಷ್ಟು ಈಸಿಯಾಗಿ ಅಂಥವ್ರನ್ನ ಬಿಟ್ಕೊಟ್ಬಿಡ್ತಾರೆ ಅಂತಂದರೆ, ಅದು ನಾನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಅಥವಾ ಅವ್ರ ಫ್ರೆಂಡ್ಸ್ ಅಂತ ಬಂದಾಗ ಯಾವಾಗ ನೋಡಿದ್ರು ಫ್ರೆಂಡ್ಸ್ನೇ ಚೂಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಂತ ಅನ್ಸುತ್ತೆ, ನಮಗೇನು ವ್ಯಾಲ್ಯೂನೇ ಇಲ್ಲ ಅಂತ ಅನ್ಸುತ್ತೆ. ನೀವು ಯಾರನ್ನ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರ ಆಪೋಸಿಟ್ ಯಾರೇ ಇರಲಿ, ಅದು ನೀವು ಪ್ರಿಯಾರಿಟಿ ಕೊಡೋದು ಇದೆಯಲ್ಲ, ಅದು ನಿಜವಾದ ಫ್ರೆಂಡ್ಶಿಪ್ಪು ಮತ್ತು ನಿಜವಾದ ಪ್ರೀತಿ ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಏನಂತ ಅನ್ಸುತ್ತೆ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿರಿ.